ನಮಸ್ತೆ, ನನ್ನ ಹೆಸರು ಮಹೇಶ್. ಸಮಸ್ಯೆ ಇಂಗ್ಲೀಷೇ. ನನ್ನ ದೊಡ್ಡ ಸಮಸ್ಯೆನೇ ಇಂಗ್ಲೀಷು. ಈ ಇಂಗ್ಲೀಷಲ್ಲಿ ನಾವು ಕ್ಯಾಮ್ರಾದಲ್ಲಿ ಅಪರ್ಚರು, ಸೆಟರ್ ಸ್ಪೀಡ್ ಅವೆಲ್ಲ ನಮಗೆ ಇಂಗ್ಲೀಷಲ್ಲೇ ಕಲಿಬೇಕಾದ್ರೆ ತಲೆಗೆ ಅದು ಸೆಟ್ ಆಗ್ಬೋದು. ಅವಾಗ ಇಲ್ಲಿ ಕೇಪ್ಸ್ ಬಂದಾಗ ಕೆಲವೊಂದು ಮಾತಾಡ್ತಾ ಬರ್ತಾಯಿತ್ತು. ಇವಾಗ ಅನ್ನಿಸ್ತದೆ ಇಂಗ್ಲೀಷು ಅಷ್ಟೊಂದು ಕಷ್ಟ ಅಲ್ಲ, ನಾವು ಪ್ರಯತ್ನ ಪಡಬೇಕು ಅಷ್ಟೇ ಅಂತ ಅನ್ನಿಸ್ತದೆ. ಇಂಗ್ಲೀಷು ಕೂಡ ಅಷ್ಟೊಂದು ನಾವು ಅಂದ್ಕೊಂಡಿರೋ ಅಷ್ಟು ಕಷ್ಟ ಅಲ್ಲ ಅಂತ ಅನ್ನಿಸ್ತದೆ. ಈ ಪ್ರೆಸೆಂಟಲ್ಲಿ ಕೆಲವೊಂದು ಟಾಸ್ಕ್ಗಳು ಕೂಡ ನಮಗೆ ತುಂಬಾ ಕಷ್ಟ ಆಯ್ತಾಯಿತ್ತು. ಕಷ್ಟ ಆದರೂ ನೋಡೋಣ, ತೆಗೆದುಬಿಡೋಣ, ಫೋಟೋ ತೆಗೆದುಬಿಡೋಣ, ಅವ್ರು ಹೆಂಗಿರೋ ನೋಡ್ಬಿಟ್ಟು ಹೇಳ್ತಾರಲ್ಲ ಅನ್ನೋದು ಒಂದು ಧೈರ್ಯ ಇತ್ತು. ಒಂದು ನಮಗೆ ಬೈತಾರೆ ಅನ್ನೋದು ಭಯ ಇದ್ದರೆ ನಾವು ಸ್ವಲ್ಪ ಭಯ ಪಡಬೇಕಾಗಿತ್ತು. ನಮ್ಮ ಮುಂಚೆ ಬಂದಾಗ ಹೇಳಿದ್ರು ನಿಮಗೆ ಇದು ತುಂಬ ಫ್ರೀಯಾಗಿರುತ್ತೆ, ನೀವು ತಪ್ಪು ಮಾಡಿದ್ರೂ ಕೂಡ ಅದು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನೋದು ಒಂದು ಧೈರ್ಯ ಇರೋದ್ರಿಂದ ಕಲಿಕೆ ತುಂಬ ಆಗಿದೆ. ಕಲಿಕೆ ಆಗಲಿ ಅಂತ ಪ್ರತಿನಿತ್ಯ ಬಂದ ತಕ್ಷಣ ಶೂಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಅವಾಗ ನಾವೇ ಶೂಟ್ ಮಾಡಬೇಕು ಅಂತ ನಿಜವಲ್ಲ ನನಗೆ ಒಂಥರ ಭಯ ಆಯಿತು. ಆನಂತರ ನಾವು KR ಮಾರ್ಕೆಟ್ಗೆ ಶೂಟ್ಗೆ ಹೋಗಿದ್ವಿ. ಅಲ್ಲಿ ಲೈಟು ಬೇರೆ ಯಾವುದೂ ಕೂಡ ನಮ್ಮ ಹಿಡಿತದಲ್ಲಿ ಇರಲಿಲ್ಲ. ಅಲ್ಲೂ ಕೂಡ ನಾವು ಅಂದರೆ ಹೊರಗಡೆ ಹೋದಾಗ ಫೋಟೋನ ಶಾರ್ಟ್ಸ್ಗಳನ್ನ ಯಾವ ಥರ ತಗೋಬೇಕು. ಟ್ರೈನಿಂಗ್ ಆದಮೇಲೆ ನಾವು ಬೆಂಗಳೂರಲ್ಲಿ ನಾನು ಗಾರ್ಮೆಂಟ್ಸಲ್ಲಿ ಇರೋದ್ರಿಂದ ಕೆಲವೊಂದು ಗಾರ್ಮೆಂಟ್ಸ್ ಕಾರ್ಮಿಕರು ಸಂಬಂಧಪಟ್ಟಂಥ ಸುಮಾರು ಅವರ ಸಮಸ್ಯೆಗಳನ್ನು ನಾವು ಯಾವ ಥರ ತೋರಿಸ್ಬೋದು ಅನ್ನೋದು ಕೂಡ, ಇದನ್ನು ನೋಡ್ಕೊಂಡು ಅದನ್ನು ಮಾಡ್ಬೋದು ಅನ್ನೋದು ಕೂಡ ಒಂದು ಧೈರ್ಯ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕಾದ್ರೆ ನಾವು ಕೂಡ ಒಂದು ವಿಡಿಯೋನ ಕೂಡ ನಾವು ಮಾಡ್ಬೋದು. ಪರ್ಸ್ನಲಿ ಹೋದರೆ ನಮ್ಮ ಕೆಲವೊಂದು ನನಗೆ ಒಂದು ಆಸೆ ಇತ್ತು, ನಾವು ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಬೇರೆ ವೀಡಿಯೋಗಳನ್ನ ನೋಡಿ ಇವತ್ತಿನ ಸಾಮಾಜಿಕ ಜಾಲತಾಣಗಳನ್ನ ನೋಡಿದ್ರೆ ಹೌದು ಎಲ್ಲ ಮಾಡ್ತಾಯಿದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋದಿತ್ತು. ಇವಾಗ ಅದು ಒಂದು ಸ್ಕಿಲ್ ಬಂದಿದೆ ನಮಗೆ. ಇವಾಗ ಮುಂದೆ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಬೆಳವಣಿಗೆ ಅಂದರೆ ಕೇಪ್ಸಲ್ಲಿ ನಾನು ಇನ್ನೊಂದು 2-3 ತಿಂಗಳು ಇಲ್ಲೇ ಇದ್ದರೆ ಒಂದು ಧೈರ್ಯ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದೊಡ್ಡ ಮೂವಿನೂ ಕೂಡ ಮಾಡೋಕ್ಕೆ ನನ್ನ ಸಾಮರ್ಥ್ಯ ಬರುತ್ತೆ ಅಂತ ನನಗೆ ಅನ್ನಿಸ್ತಿದೆ.